ಇವತ್ತಿನ ಪ್ರೆಗ್ನೆನ್ಸಿ ರಿಸಲ್ಟ್ಸ್ ನಿಮಗೆ ತುಂಬ ಖುಷಿ ಕೊಡುತ್ತೆ. ಯಾಕಂತಂದರೆ ಯಾರು ದಪ್ಪ ಇರ್ತಾರೆ ಅವರಿಗೆ ಯೂಶ್ವಲಿ ಹೇಳಲಾಗುತ್ತೆ ನೀವು ತೂಕ ಕಡಿಮೆ ಮಾಡ್ಕೊಳ್ಳಿ, ನ್ಯಾಚುರಲಿ ಕನ್ಸೀವ್ ಆಗ್ತೀರಾ ಅಂತ. ಬಟ್ ತುಂಬ ಜನ ಹಾಗೆ ಕೇಳಿದಾಗ ಸಡನ್ನಾಗಿ ವೆಯ್ಟ್ ಲಾಸ್ ಆಗಬೇಕು ಅಂತ ಡ್ರಾಸ್ಟಿಕ್ ಆಗಿ ಫ್ಯಾಟ್ ಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಐರನ್ ಲಾಸ್ ಆಗುತ್ತೆ, ಮಸಲ್ ಲಾಸ್ ಆಗುತ್ತೆ, ನ್ಯೂಟ್ರಿಯನ್ಸ್ ಲಾಸ್ ಆಗುತ್ತೆ, ವೈಟಮಿನ್ ಡಿ ಕಡಿಮೆ ಆಗುತ್ತೆ, ನಿಮ್ಮ ಫರ್ಟಿಲಿಟಿ ಚಾನ್ಸಸ್ ಕೂಡ ಕಡಿಮೆ ಆಗ್ತದೆ. ಹಾಗಿದ್ದಾಗ ಏನು ಮಾಡಬೇಕು? ನಿಮಗೇನಾದರೂ ಡಾಕ್ಟರ್ ಸಜೆಸ್ಟ್ ಮಾಡ್ತಾ ಇದ್ದಾರೆ ಫ್ಯಾಟ್ ಲಾಸ್ ಆಗಬೇಕು ಅಂತ ಹೇಳಿ, ಸಣ್ಣ ಆಗಿ ಆವಾಗ ನಿಮಗೆ ನ್ಯಾಚುರಲಿ ಕನ್ಸೀವ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವು ಮಾಡಬೇಕಾಗಿರೋದು ರೈಟ್ ಮೆಥಡ್ ಫ್ಯಾಟ್ ಲಾಸ್. ಓಕೆ, ನೀವೇನಾದರೂ ರ್ಯಾಂಡಮ್ ಆಗಿ ಡಯಟ್ ಫಾಲೋ ಮಾಡಿ ತೂಕ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ, ಲೋ ಕ್ಯಾಲರಿ ಫಾಲೋ ಮಾಡಿಬಿಟ್ಟು ತೂಕ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತ ನಿಮ್ಮ ಫರ್ಟಿಲಿಟಿ ಚಾನ್ಸಸ್ ಕೂಡ ಇನ್ನೂ ಕಡಿಮೆ ಆಗ್ತದೆ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ಒಳ್ಳೆ ಕ್ವಾಲಿಫೈಡ್ ಡಯಟಿಷಿಯನ್ನ ಆಯ್ಕೆ ಮಾಡ್ಕೋಬೇಕು. ಅಂದರೆ ನಾವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕರೆಕ್ಟಾಗಿ ತೂಕ ಇಳಿಕೆನ ಮಾಡ್ಕೋಬೇಕು. ದೇಹದಿಂದ ತೂಕ ಹೋಗೋದಕ್ಕೂ ಮಾಂಸಖಂಡ, ನೀರಿನಾಂಶ, ನ್ಯೂಟ್ರಿಯನ್ಸ್ ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನೀವು ಬರೀ ರಿಸಲ್ಟ್ ಮೇಲೆ ಫೋಕಸ್ ಮಾಡಬಾರ್ದು. ತೂಕ ಕಡಿಮೆ ಆದಾಗ ನಿಮ್ಮ ದೇಹ ತುಂಬ ಚೇತರಿಕೆ ಆಗಿರಬೇಕು, ಫರ್ಟಿಲಿಟಿ ಚಾನ್ಸಸ್ ಹೆಚ್ಚಿಗೆ ಆಗಬೇಕು. ಇದೇ ಥರದ ಕ್ಲೈಂಟ್ ಸ್ಟೋರಿ ನಿಮ್ಮ ಮುಂದೆ ಇವತ್ತು ತೋರಿಸ್ತಾ ಇದ್ದೀನಿ. ಪೂರ್ಣಿಮಾ ಅನ್ನೋರು ನಮ್ಮ ಫ್ಯಾಟ್ ಲಾಸ್ ಪ್ರೋಗ್ರಾಮಲ್ಲಿ ಜಾಯ್ನ್ ಆಗುವಾಗಲೇ ನಾನು ಕನ್ಸೀವ್ ಆಗಬೇಕು ಅಂತ ಅಂದ್ಕೊಂಡಿದ್ರು. ಹೀಗಾಗಿ ನಾವು ಪ್ರೋಗ್ರಾಮನ್ನು ಡಿಸೈನ್ ಮಾಡುವಾಗ, ಪ್ಲ್ಯಾನನ್ನು ರೆಡಿ ಮಾಡುವಾಗ ಕಸ್ಟಮೈಸ್ ಮಾಡಿಕೊಟ್ವಿ. ನಾವು ಶಿ ಈಸ್ ಪ್ರೆಗ್ನೆಂಟ್. ಸೊ ಇದೇ ಥರ ನೀವು ಕೂಡ ನ್ಯಾಚುರಲಿ ಕನ್ಸೀವ್ ಆಗಬೇಕು ಅಂದರೆ ಯು ಕ್ಯಾನ್ ಜಾಯಿನ್ ಮೈ ಅಪ್ಕಮಿಂಗ್ ಫರ್ಟಿಲಿಟಿ ಬೂಸ್ಟರ್ ಪ್ರೋಗ್ರಾಮ್ ಆ್ಯಂಡ್ ಕಮ್ ಇನ್ PP.